ಮೇಡಮ್ ವೆಲ್ಕಮ್ ಮೇಡಮ್. ವೆಲ್ಕಮ್ ಟು ಹಂಪಿ ಮೇಡಮ್. ಚೆನ್ನಾಗಿದ್ದೀವಿ ಮೇಡಮ್. ನೀವ್ ಹೇಗಿದ್ದೀರಾ ಮೇಡಮ್? ನಾನು ಚಲೋ ಇದ್ದೀನಿ. ಬಹಳ ವರ್ಷಗಳ ನಂತರ ಬಂದಿದ್ದೀರಿ, ಏನ್ ಅನ್ಸುತ್ತೆ ಮೇಡಮ್? ತುಂಬಾ ಖುಷಿ ಆಗ್ತಾ ಇದೆ. ಆಕ್ಚುಲಿ ನಾನು ಮೊದಲನೇ ಬಾರಿ ನಾನು ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು. ಸ್ವಲ್ಪ ಲೋಗೋ ತಳಗ್ ಮಾಡ್ರಿ, ಡೌನ್. ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನಾನು ಜಮೀರ್ ಅಹಮದ್ ಅವ್ರಿಗೆ ನಾನು ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ DC ಸಾಹೇಬ್ರಿಗೂ ಕೂಡ, ಯಾಕಂದರೆ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಸೊ ನಾನಿನ್ನೂ ಕಾರ್ಯಕ್ರಮ ನೋಡೋಕ್ಕಾಗಲಿಲ್ಲ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಮೇಡಮ್ ಹಂಪಿ ಬಗ್ಗೆ ಏನು ಹೇಳ್ತೀರಿ? ಐ ಲವ್ ಹಂಪಿ. ಇಟ್ಸ್ ಬ್ಯೂಟಿಫುಲ್ ಆ್ಯಂಡ್ ನಾನಿಲ್ಲಿ ಶೂಟಿಂಗ್ ಕೂಡ ಮಾಡಿದ್ದೀನಿ ಮುಂಚೆ. ಈಗ ಅಫ್ಕೋರ್ಸ್ ಇಟ್ಸ್ ಎ UNESCO ಹೆರಿಟೇಜ್ ಸೈಟ್, ಸೊ ಹಾಗಾಗಿ ಯು ಕ್ಯಾನ್ ಶೂಟ್, ಬಟ್ it's obviously one of the most beautiful places in Karnataka, so I love Hampi. So new movie ಏನಾದರೂ ಮಾಡೋದು ಗ್ಯಾಪ್ ಆಗಿ ಸದ್ಯಕ್ಕೆ ಇಲ್ಲ ಸದ್ಯಕ್ಕೆ I have not decided on anything, but ನಾನು ಸ್ಕ್ರಿಪ್ಟ್ಸ್ಗಳನ್ನ ಓದ್ತಾ ಇದ್ದೀನಿ. ಸೊ ನೋಡೋಣ, ಸಮಥಿಂಗ್ ಇಂಟ್ರೆಸ್ಟಿಂಗ್ ಐ ವಿಲ್ ಡೂ ಇಟ್. ಮೇಡಮ್, ಇವತ್ತು ಮೇಕೆದಾಟು ವಿಚಾರದಲ್ಲಿ ಸೆಲೆಬ್ರಿಟಿಗಳು ಕಲಾವಿದರು ಭಾಗವಹಿಸ್ತಿಲ್ಲ, ಹಾಗಾಗಿ ವಾರ್ನಿಂಗ್ ಕೊಡೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ DK ಶಿವಕುಮಾರ್. ಇದ್ರ ಬಗ್ಗೆ ಏನು ಹೇಳ್ತಾರೆ? ಐ ಥಿಂಕ್ ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ದು ಸರಿನೇ. ಬಿಕಾಸ್ ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್ ನಮಗೆ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರು ನೋಡಿ ನಮ್ಮ ಕನ್ನಡ ಭಾಷೆಗೋಸ್ಕರ ಎಷ್ಟು ಹೋರಾಟ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಆ ಒಂದು ಏನು ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿತ್ತು ಮುಂಚೆ ಆ ಬೆಂಬಲ, ಆ ಪ್ರೋತ್ಸಾಹ ಅದಿವತ್ತು ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ದಟ್ ಆ್ಯಸ್ ಆ್ಯಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ, ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ನಮ್ದೊಂದು ಮನವಿ, ನೀರು ಅಂತ ಬಂದಾಗ ಕೇವಲ ಕಾವೇರಿ ಬಗ್ಗೆ ಮಾತಾಡ್ತಾರೆ, ತುಂಗಭದ್ರ ಬಗ್ಗೆ ಯಾಕೆ ಮಾತಾಡಬಾರ್ದು ಅಂತ. ಅದು ನೀವು ಯು ಶುಡ್ ಕಾವೇರಿ ಆದರೆ ಸ್ಟ್ರೈಕಿಗೆ ಹೋಗ್ತಾರೆ. ತುಂಗಭದ್ರ ಮಹದಾಯಿ ವಿಚಾರಕ್ಕೆ ಬಂದರೆ ಸೊ ಉತ್ತರ ಕರ್ನಾಟಕದಲ್ಲಿ ಇರಲ್ಲ ಡ್ಯಾಮ್ಗಳಿಗೆ ಯಾರು ಧ್ವನಿ ಎತ್ತಾ ಇಲ್ಲ ಕಲಾವಿದರು. ಓನ್ಲಿ ಕಾವೇರಿ ನದಿಗೆ ಅಷ್ಟೇ ಧ್ವನಿ ಎತ್ತಾ ಇದ್ದಾರೆ. ಯಾಕೆ ಆ ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಇರಬಾರ್ದು? ಬಿಕಾಸ್ ಎಲ್ಲ ನಮ್ಮ ನಾಡು, ನಮ್ಮ ಜಾಗ. ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆರ್ ರೈಟ್ಸ್. ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡಬೇಕು. ಥ್ಯಾಂಕ್ ಯು ಮೇಡಮ್. ಭಾಳ ಖುಷಿ ಆಯ್ತು ಮೇಡಮ್.